ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಮ್ಮ ಹಣವನ್ನು ಗ್ರೋ ಮಾಡಬೇಕು ಅಂತೇಳಿ ಆಸೆಗಳಿರುತ್ತೆ. ಬಟ್ ಎಷ್ಟೋ ಜನ ಏನ್ ಅನ್ಕೊಂತಾರೆ, ನನ್ನ ಹತ್ರ ಎಕ್ಸ್ಪರ್ಟೀಸ್ ಇಲ್ಲ, ನನ್ನ ಹತ್ರ ರಿಸರ್ಚ್ ಮತ್ತು ಅನಾಲಿಸಿಸ್ ಮಾಡೋಕೆ ಟೈಮ್ ಇಲ್ಲ, ಸೊ ನಾನು ಯಾವ ರೀತಿ ಸ್ಟಾಕ್ಸ್ ಗಳನ್ನ ಪಿಕ್ ಮಾಡಬೇಕು ಮತ್ತು ಯಾವ ರೀತಿ ಕರೆಕ್ಟ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ. ಬಟ್ ಇದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಇದೆ. ಸೊ ಎಲ್ಲರಿಗೂ ಮ್ಯೂಚುವಲ್ ಫಂಡ್ಸ್ ಅಂತ ಗೊತ್ತೇ ಇದೆ. ಸೊ ಮ್ಯೂಚುವಲ್ ಫಂಡ್ಸ್ ಗಳಿಂದ ನಾವು ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಬಟ್ ಇದನ್ ಬಿಟ್ಟು ಇನ್ನೊಂದು ಬೆಸ್ಟ್ ಆಪ್ಷನ್ಸ್ ನಮಗೆ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಯಾವ್ದಿದೆ ಅಂತಂದ್ರೆ ಸ್ಮಾಲ್ ಕೇಸ್. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಸ್ಮಾಲ್ ಕೇಸ್ ಅಂತಂದ್ರೆ ಏನು, ಸೊ ಯಾವ ರೀತಿ ಸ್ಮಾಲ್ ಕೇಸ್ ವರ್ಕ್ ಆಗುತ್ತೆ ಮತ್ತು ಸ್ಮಾಲ್ ಕೇಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಎಷ್ಟು ಲಾಭ ಬರುತ್ತೆ ಮತ್ತು ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ ಇನ್ ದ ಸ್ಮಾಲ್ ಕೇಸ್, ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಅನ್ನ ಮಾಡ್ತಾ ಇದ್ದೇನೆ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ದಯವಿಟ್ಟು ಕೊನೆ ತನಕ ನೋಡಿ. ಮತ್ತು ಲಾಸ್ಟ್ಲಿ ನಾನು ಲೈವ್ಲಿ ಒಂದು ರೆಡಿಮೇಡ್ ಸ್ಮಾಲ್ ಕೇಸ್ ಅನ್ನ ನಾನು ನಿಮ್ ಜೊತೆ ಕ್ರಿಯೇಟ್ ಮಾಡಿ ಶೇರ್ ಅನ್ನ ಮಾಡ್ತೇನೆ. ಸೊ ಇದರಿಂದ ನಿಮ್ಗೆ ಯಾವ ರೀತಿ ಸ್ಮಾಲ್ ಕೇಸ್ ಅನ್ನ ನಾವು ಕ್ರಿಯೇಟ್ ಮಾಡಬಹುದು ಮತ್ತು ಇಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋದು ಕಂಪ್ಲೀಟ್ ಫ್ರಮ್ ಫಸ್ಟ್ ಪಾಯಿಂಟ್ ಟು ಎಂಡ್ ಪಾಯಿಂಟ್ ವರೆಗೂ ಡೀಟೇಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತೇನೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಗೆ ವ್ಯೂವರ್ಸ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಮೈ ಸೆಲ್ಫ್ ಸೋಮೇಶ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ವಾಟ್ ಈಸ್ ಸ್ಮಾಲ್ ಕೇಸ್? ಸ್ಮಾಲ್ ಕೇಸ್ ಅಂದ್ರೆ ಏನು? ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ನೀವೇ ನಿಮ್ಮ ಅನಾಲಿಸಿಸ್ ಅನ್ನ ಮಾಡಿ ನೀವು ಸ್ಟಾಕ್ಸ್ ಪಿಕ್ ಮಾಡಿದ್ರೆ ಅದು ನಿಮ್ಮ ರೆಕಮೆಂಡೇಶನ್ ಮೇಲೆ ನೀವು ಪಿಕ್ ಅನ್ನ ಮಾಡ್ತಾರೆ. ಬಟ್ ಸ್ಮಾಲ್ ಕೇಸ್ ಅನ್ನ ಸೆಬಿ ಅಪ್ರೂವ್ಡ್ ಎಕ್ಸ್ಪರ್ಟ್ಸ್ ಏನಿರ್ತಾರಲ್ಲ ಅವರು ಆಲ್ರೆಡಿ ಒಂದು ಪಿಕ್ ಮಾಡಿ ಒಂದು ಬಾಸ್ಕೆಟ್ ಅನ್ನ ತಯಾರು ಮಾಡಿರ್ತಾರೆ. ಸೊ ಅದಕ್ಕೆ ನಾವು ಸ್ಮಾಲ್ ಕೇಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ನಮಗೆ ರಿಸ್ಕ್ ಇದೆಯಾ ಅಥವಾ ನಮಗೆ ರಿಸ್ಕ್ ಫ್ರೀ ಇದೆಯಾ, ಯಾವ ರೀತಿ ಸ್ಟ್ರಾಟಜೀಸ್ ಇಲ್ಲಿ ವರ್ಕ್ ಆಗುತ್ತೆ ಅಂತಂದ್ರೆ, ನೀವು ಯಾವ ರೀತಿ ಸ್ಟಾಕ್ಸ್ ಗಳನ್ನ ಪಿಕ್ ಮಾಡ್ತಾರ ಇದು ಕೂಡ ಅದೇ ರೀತಿ. ಬಟ್ ಇಲ್ಲಿ ಆಲ್ರೆಡಿ ಒಂದು ಬಾಸ್ಕೆಟ್ ರೆಡಿ ಇದೆ, ಅದನ್ನ ನೀವು ಡೈರೆಕ್ಟ್ ಆಗಿ ಬೈ ಮಾಡ್ತೀರಾ. ಸೊ ಒಂದು ಯಾವ್ದಾದ್ರು ಒಂದು ಕಮರ್ಷಿಯಲ್ ಲೈಕ್ ನೀವು ಶಾಪಿಂಗ್ ಮಾಡಕ್ಕೆ ಹೋದಾಗ ನೀವು ಬೇರೆ ಬೇರೆ ಐಟಮ್ಸ್ ಗಳನ್ನ ನೀವು ಇಂಡಿವಿಜುವಲ್ ಆಗಿ ಪಿಕ್ ಮಾಡಿ ನಿಮ್ಮ ಬಾಸ್ಕೆಟ್ ಅಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮ ಇಂಡಿವಿಜುವಲ್ ಪಿಕಿಂಗ್. ಬಟ್ ಅದೇ ರೀತಿ ನಿಮ್ಗೆ ಯಾವ ಐಟಮ್ಸ್ ಬೇಕು ಆಲ್ರೆಡಿ ಒಂದು ಬಾಸ್ಕೆಟ್ ಇದ್ರೆ ಅದನ್ನ ನೀವು ಡೈರೆಕ್ಟ್ ಆಗಿ ನಿಮ್ಮ ಬಾಸ್ಕೆಟ್ ಅಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೀವು ಅದನ್ನ ಪರ್ಚೇಸ್ ಮಾಡಿದ್ರೆ ಅದನ್ನು ನಾವು ಒಂದ್ ರೀತಿ ಸ್ಮಾಲ್ ಕೇಸ್ ಅನ್ನ ಬೈ ಮಾಡಿದ್ವಿ ಅಂತ ಅರ್ಥ. ಸೊ ಇಂಡೈರೆಕ್ಟ್ಲಿ ನೀವು ಸ್ಟಾಕ್ಸ್ ಗಳನ್ನ ಪಿಕ್ ಮಾಡ್ತೀರಾ, ಮೆನ್ಷನ್ ಮಾಡಿರ್ತಾರೆ ಅಂದ್ರೆ ಯಾರು ಆ ಸ್ಟಾಕ್ಸ್ ಗಳನ್ನ ರೆಕಮೆಂಡ್ ಮಾಡಿರ್ತಾರೆ ಅಂದ್ರೆ ದೇ ಆರ್ ಎಕ್ಸ್ಪರ್ಟ್ ಪೀಪಲ್ ಹೂ ಆರ್ ಸೆಬಿ ರಿಜಿಸ್ಟರ್ಡ್. ಸೊ ಇಲ್ಲಿ ಯಾವುದೇ ರೀತಿಯ ರಿಸ್ಕ್ ಇರೋದಿಲ್ಲ. ಸೊ ನಾವು ಅವರ ರೆಕಮೆಂಡೇಶನ್ ಮೇಲೆ ನಾವು ಸ್ಮಾಲ್ ಕೇಸ್ ಗಳನ್ನ ಬೈ ಮಾಡಬಹುದು. ಸೊ ನೆಕ್ಸ್ಟ್ ಕ್ವೆಶ್ಚನ್, ನಾವು ಎಲ್ಲಿಂದ ಬೈ ಮಾಡಬಹುದು? ಸೊ ಯಾವ ರೀತಿ ನಾವು ಸ್ಮಾಲ್ ಕೇಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಸೊ ಸ್ಮಾಲ್ ಕೇಸ್ ಅಂತ ಒಂದು ವೆಬ್ಸೈಟ್ ಇದೆ ಅಥವಾ ಒಂದು ಆಪ್ ಕೂಡ ಇದೆ. ಸೊ ಅಲ್ಲಿ ನೀವು ಲಾಗಿನ್ ಆದ್ರೆ ಅದು ಆಟೋಮೆಟಿಕ್ಲಿ ನಿಮ್ಮ ಬ್ರೋಕರೇಜ್ ಯಾವ್ದಿರುತ್ತಲ್ಲ ಅದನ್ನ ಲಿಂಕ್ ಮಾಡಿಕೊಂಡು ನೀವು ಅಲ್ಲಿ ಬಾಸ್ಕೆಟ್ ಗಳನ್ನ ಪರ್ಚೇಸ್ ಮಾಡಬಹುದು. ಇಲ್ಲಿ ನಾನು ಒಂದು ಲೈವ್ ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ನೀವು ಕೂಡ ನಾನು ಕೆಲವೊಂದು ಸ್ಟಾಕ್ಸ್ ಗಳನ್ನ ಪಿಕ್ ಮಾಡ್ತೀನಿ, ಅದರ ಮೇಲೆ ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ನೀವು ಯಾವ ರೀತಿ ಲಾಗಿನ್ ಅನ್ನ ನೀವು ಮಾಡ್ತಿರಲ್ಲ ಸ್ಮಾಲ್ ಕೇಸ್ ಅಲ್ಲಿ, ಸೊ ಸ್ಮಾಲ್ ಕೇಸ್ ಅಲ್ಲಿ ಲಾಗಿನ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ನಾವು ಇಲ್ಲಿ ನೀವು ನೋಡಬಹುದು ಇನ್ವೆಸ್ಟ್ಮೆಂಟ್ ಇನ್ಸೈಟ್ಸ್. ಸೊ ಇಲ್ಲಿ ನೀವು ನೋಡಿದ್ರೆ ಲೈಕ್ ಡಿಸ್ಕವರ್ ಅಂತ ಏನ್ ಹೋದಿಲ್ಲ. ಸೊ ಇಲ್ಲಿ ಹೋದ್ರೆ ನಮ್ಗೆ ಎಲ್ಲ ಸ್ಮಾಲ್ ಕೇಸಸ್ ಆಲ್ರೆಡಿ ರೆಡಿಮೇಡ್ ಇರುತ್ತಲ್ಲ ಅದು ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಲೈಕ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಟೈಪ್, ಸೊ ಇಲ್ಲಿ ಫ್ರೀ ಎಕ್ಸೆಸ್ ಮತ್ತು ಫೀ ಬೇಸ್ಡ್. ಸೊ ಕೆಲವೊಂದು ಸ್ಮಾಲ್ ಕೇಸ್ ಗಳೇನಲ್ಲ ಅದು ನಮ್ಗೆ ಫ್ರೀ ಎಕ್ಸೆಸ್ ಆಗಿರುತ್ತೆ. ಸೊ ಅಲ್ಲಿರುವ ಸ್ಟಾಕ್ಸ್ ಗಳು ಮತ್ತು ಅಲ್ಲಿರುವ ಡಿಸ್ಟ್ರಿಬ್ಯೂಷನ್ ಪ್ರತಿಯೊಂದನ್ನ ನೋಡಬಹುದು. ಸೊ ಕೆಲವೊಂದು ಏನಿದೆಲ್ಲ ಕೆಲವು ಅವರು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಮಾಡ್ತಾರೆ. ಸೊ ಫ್ರೀ ಎಕ್ಸೆಸ್ ಅಲ್ಲಿ ನೀವು ನೋಡಕ್ ಹೋದ್ರೆ ಸೊ ಇಲ್ಲಿ ನೀವು ನೋಡಬಹುದು ಲೈಕ್ ಆಲ್ ವೆದರ್ ಇನ್ವೆಸ್ಟಿಂಗ್ ಅಂತ ಇದೆ, ಟಾಪ್ 100 ಸ್ಟಾಕ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ಇದರಲ್ಲಿ ಯಾವ್ದು ಸ್ಟಾಕ್ಸ್ ಇದೆ ಅದ್ರ ವೇಟೇಜ್ ಏನೋ ಅದನ್ನ ಕೂಡ ನಾವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ನೀವು ಬಂದ್ರೆ ಅಂದ್ರೆ ಸೊ ಇಲ್ಲಿ ಮಿನಿಮಮ್ ಮಂತ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಸೊ ಲೈಕ್ ಅರೌಂಡ್ 3000 rupees ಇರಬೇಕು. ಸೊ ಇಲ್ಲಿ ಯಾವ ಸ್ಟಾಕ್ಸ್ ಇದೆ ಲೈಕ್ ದೇ ಆರ್ ಇನ್ವೆಸ್ಟಿಂಗ್ ಇನ್ ಗೋಲ್ಡ್, ಡೆಟ್ ಫಂಡ್ಸ್ ಅಂಡ್ ಇನ್ ಇಕ್ವಿಟಿ ಆಲ್ಸೋ. ಸೊ ಅದಕ್ಕೆ ಇವರು ಆಲ್ ವೆದರ್ ಇನ್ವೆಸ್ಟಿಂಗ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ನೀವೇನಾದ್ರೂ ಟಾಪ್ 100 ಸ್ಟಾಕ್ಸ್ ಯಾವ್ದಿದೆ, ಸೊ IT ಟ್ರ್ಯಾಕರ್ ಇದೆ, ದ PE ಲಿಸ್ಟ್ ಇದೆ, ದ ನೆಕೆಡ್ ಟ್ರೇಡರ್ ಅಂತ ಇದೆ. ಸೊ ಇದನ್ನ ನೀವು ನಿಮ್ಗೆ ಯಾವ್ದಾವ್ದು ಬೇಕೋ ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಇಲ್ಲಿ ದ ನೆಕೆಡ್ ಟ್ರೇಡರ್ ಇನ್ ಇದೆಯಲ್ಲ ಇದು ಸ್ಮಾಲ್ ಕೇಸ್. ಸೊ ದಿಸ್ ಇಸ್ ಕ್ರಿಯೇಟೆಡ್ ಅಂಡ್ ಮ್ಯಾನೇಜ್ಡ್ ಬೈ ವಿಂಡ್ ಮಿಲ್ ಕ್ಯಾಪಿಟಲ್. ಸೊ ಇಲ್ಲಿ ನೀವು ನೋಡಬಹುದು ಎಷ್ಟು ಸ್ಟಾಕ್ಸ್ ಇದೆ. ಸೊ ರೀಬ್ಯಾಲೆನ್ಸಿಂಗ್ ಫ್ರೀಕ್ವೆನ್ಸಿ ಅಂದ್ರೆ ಪ್ರತಿ ಕ್ವಾರ್ಟರ್ಗೆ ಅವರು ಕೆಲವೊಂದು ರೀಬ್ಯಾಲೆನ್ಸ್ ಗಳನ್ನ ನಮ್ಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನ ನಾವು ಚೇಂಜ್ ಮಾಡಬಹುದು. ಸೊ ಇಲ್ಲಿ ಟೊರೆಂಟ್ ಪವರ್ ಇದೆ, ಟಾಟಾ ಕೆಮಿಕಲ್ ಇದೆ. ಸೊ ಇಷ್ಟು 14 ಕಂಪನಿಗಳು ಇಲ್ಲೇ ಇದೆ. ಸೊ ಅದ್ರ ವೇಟೇಜ್ ಕೂಡ ನಾವು ಇಲ್ಲಿ ನೋಡಬಹುದು. ಸೊ ನಿಮ್ಗೆ ಯಾವ್ದಾದ್ರು ಸ್ಮಾಲ್ ಕೇಸ್ ಅನ್ನ ನೀವು ಕಸ್ಟಮೈಸ್ ಮಾಡ್ಕೋಬೇಕಾದ್ರೆ ಫ್ರೀ ಏನೇನಿದೆಲ್ಲ ಅದನ್ನೆಲ್ಲ ನೀವು ಮಾಡಬಹುದು. ಬಟ್ ಇನ್ ಕೇಸ್ ನಾವೇನಾದ್ರೂ ಫೀ ಕೊಟ್ಟು ಅಂದ್ರೆ ಕೆಲವೊಂದು ಸ್ಮಾಲ್ ಕೇಸ್ ಅವರು ಫ್ರೀ ಆಗಿ ಇಟ್ಟಿಲ್ಲ, ನಾವು ಅದನ್ನ ಸಬ್ಸ್ಕ್ರಿಪ್ಷನ್ ಮೇಲೆ ಪಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಗ್ರೀನ್ ಎನರ್ಜಿ ಅಂತ ಏನಿದೆಲ್ಲ ಅದನ್ನ ನಾವು ನೋಡೋಕಾದ್ರೆ ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಲೈಕ್ 1,10,000 rupees ಇದೆ. ಸೊ ಇದನ್ನ
ಇಲ್ಲಿ ಯಾವ ಸ್ಟಾಕ್ಸ್ ಇದೆ ಅಂತ ನಾನು ನೋಡಕ್ ಹೋದ್ರೆ ನನ್ಗೆ ನೋಡಕ್ ಹೋಗಲ್ಲ. ಲೈಕ್ ಟೋಟಲ್ ಆಗಿ 22 ಸ್ಟಾಕ್ಸ್ ಅಂಡ್ ETF ಇದೆ, ಬಟ್ ಯಾವ್ದಾವ್ದಿದೆ ಅದನ್ನ ನಾನು ಇಲ್ಲಿ ನಂಗೆ ನೋಡಕ್ ಹೋಗಲ್ಲ. ಯಾಕಂತಂದ್ರೆ ಇದು ಸಬ್ಸ್ಕ್ರಿಪ್ಷನ್. ಸೊ ಇದನ್ನ ನಾವೇನಾದ್ರೂ ನೋಡ್ಬೇಕು ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ನಾವು ತಗೋಬೇಕಾಗತ್ತೆ. ಸೊ ಈ ರೀತಿ ಫ್ರೆಂಡ್ಸ್ ಅವರು ಬೇರೆ ಬೇರೆ ಸ್ಟಾಕ್ಸ್ ಗಳನ್ನ ಮಿಕ್ಸ್ ಮಾಡಿ ಕೆಲವೊಂದು ಸ್ಮಾಲ್ ಕೇಸ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ನೀವು ಇಲ್ಲಿ ನೋಡಬಹುದು. ಸೊ ಲೈಕ್ ಟಾಪ್ 100 ಸ್ಟಾಕ್ಸ್ ನಾನು ಇದನ್ನ ಚೆಕ್ ಮಾಡಿದ್ರೆ, ಸೊ ಇಲ್ಲಿ ನೀವು ಚೆಕ್ ಮಾಡಬಹುದು ಲೈಕ್ ಲೈವ್ ಪರ್ಫಾರ್ಮೆನ್ಸ್ ನೀವು ಕಂಪ್ಯಾರಿಸನ್ ಮಾಡಿ ನೋಡ್ಕೋಬಹುದು ಇಕ್ವಿಟಿ ಮತ್ತು ಡೆಟ್ ಗೆ. ಸೊ ನೀವೇನಾದ್ರೂ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್. ಸೊ ನೀವು ಇದನ್ನ ಎಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ನೀವೇನಾದ್ರೂ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಸೊ ನೀವು ಈ ಎಲ್ಲಾ ಟಾಪಿಕ್ಸ್ ಗಳನ್ನ ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಬಟ್ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ ಇನ್ ಸ್ಮಾಲ್ ಕೇಸ್ ನನ್ಗೆ ಏನಪ್ಪಾ ಅನ್ಸುತ್ತೆ ಅಂತಂದ್ರೆ, ಸೊ ಆಲ್ರೆಡಿ ರೆಡಿಮೇಡ್ ಆಗಿ ಸ್ಟಾಕ್ಸ್ ಗಳನ್ನ ಪಿಕ್ ಮಾಡೋದ್ರಿಂದ ಸೊ ನಾವು ರಿಸರ್ಚ್ ಮತ್ತು ಅನಾಲಿಸಿಸ್ ಅನ್ನ ಮಾಡಿ ಆಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ರೆಡಿಮೇಡ್ ಥಿಂಗ್ಸ್ ಬಂದ್ಮೇಲೆ ನಾವು ರಿಸರ್ಚ್ ಅನ್ನ ಮಾಡೋದು ಬಿಟ್ಟು ಬಿಡ್ತೀವಿ. ಬಟ್ ಯಾರಿಗೆ ಟೈಮ್ ಇಲ್ಲ, ಯಾರಿಗೆ ನಾನು ರಿಸರ್ಚ್ ಮಾಡಕ್ಕೆ ಆಗಲ್ಲ ಅನ್ಕೊಂತಾರಲ್ಲ, ಅವರು ಸ್ಮಾಲ್ ಕೇಸ್ ಅನ್ನ ಒಂದು ಬೆಸ್ಟ್ ಅಲ್ಟರ್ನೇಟಿವ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ನಾವು ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ನಾನು ರೆಡಿಮೇಡ್ ಆಗಿ ಒಂದು ಸ್ಮಾಲ್ ಕೇಸ್ ಅನ್ನ ನಿಮ್ ಜೊತೆ ಕ್ರಿಯೇಟ್ ಮಾಡ್ತೀನಿ. ಸೊ ಆಲ್ರೆಡಿ ಎಲೆಕ್ಷನ್ ನಡೀತಾ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಬರ್ತದೆ. ಬಟ್ ಅದರ ಬೇಸಿಸ್ ಮೇಲೆ ನಾನು ಬಿಜೆಪಿ ಏನಾದ್ರೂ ಬಂದ್ರೆ ಯಾವ ಯಾವ ಸ್ಟಾಕ್ಸ್ ಗಳನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಲೈಕ್ ಕ್ರಿಯೇಟ್ ಅಂತ ಏನಿದೆಯಲ್ಲ, ಸೊ ಇಲ್ಲಿ ನೀವು ಕ್ರಿಯೇಟ್ ಅಂತ ಬಂದ್ಮೇಲೆ ನಾವು ಇಲ್ಲಿ ಕ್ರಿಯೇಟ್ ಸ್ಮಾಲ್ ಕೇಸ್ ಅಂತ ಇದೆ. ಸೊ ಇಲ್ಲಿ ನಾನು ಅದಕ್ಕೆ ನೇಮ್ ಕೊಡ್ತೀನಿ. ನೇಮ್ ನೀವು ಏನಾದ್ರೂ ನೇಮ್ ಕೊಡ್ಬೋದು. ಲೈಕ್ ಐ ವಿಲ್ ಗಿವ್ ಬಿಜೆಪಿ ಪೋರ್ಟ್ಫೋಲಿಯೋ 2024. ನೀವು ಕೂಡ ನಾನು ಕೆಲವೊಂದು ಸ್ಟಾಕ್ಸ್ ಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಟೈಮ್ ಫ್ರೀ ಇದ್ದಾಗ ನೀವು ಕೂಡ ಈ ರೀತಿ ಮಾಡಿ ನೋಡಿ. ಸೊ ವಿ ವಿಲ್ ಟ್ರ್ಯಾಕ್ ದಿಸ್ ಅಪ್ ಟು 1 year ಇಫ್ ಬಿಜೆಪಿ ಕಮ್ಸ್ ಟು ದಿ ಪವರ್. ಕರೆಕ್ಟ್. ಯಾಕಂತಂದ್ರೆ ಗೌರ್ಮೆಂಟ್ ಏನಾದ್ರೂ ಚೇಂಜ್ ಆದ್ರೆ ಮಾರ್ಕೆಟ್ ರಿಯಾಕ್ಷನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಿಜೆಪಿನೇ ಬಂದ್ರೆ, ಸೊ ನಾನು ಇಲ್ಲಿ ಯಾವ ಯಾವ ಸ್ಟಾಕ್ಸ್ ಗಳಲ್ಲಿ ಇಲ್ಲಿ ನಾನು ಹಾಕ್ತೀನಿ ಅದನ್ನ ಟ್ರ್ಯಾಕ್ ಮಾಡಕ್ಕೆ ಆಗಲ್ಲ. ಸೊ ಇಟ್ ಈಸ್ ಓನ್ಲಿ ವರ್ಕ್ ವಿತ್ ಇಫ್ ಬಿಜೆಪಿ ಕಮ್ಸ್. ಸೊ ಇಲ್ಲಿ ಆಡ್ ಸ್ಟಾಕ್ಸ್ ಅಂತ ಇದೆಲ್ಲ, ಇಲ್ಲಿ ಆಡ್ ಸ್ಟಾಕ್ಸ್ ಅನ್ನ ನಾವು ಕ್ಲಿಕ್ ಮಾಡಿದ್ವಿ. ಬಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಇದ್ರ ಮೇಲೆ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಮಾಡಿದ್ದೇನೆ. ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಇಲ್ಲಿ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಇಲ್ಲಿ ಐ ಬಟನ್ ಮೇಲೆ ನಾನು ಲಿಂಕ್ ಅನ್ನ ಕೊಡ್ತೀನಿ. ದಯವಿಟ್ಟು ಆ ವಿಡಿಯೋನ ಚೆಕ್ಔಟ್ ಮಾಡಿ. ಯಾಕಂದ್ರೆ ಅಲ್ಲಿ ಆ ವಿಡಿಯೋದಲ್ಲಿ ನಾನು ತುಂಬಾನೇ ಬಿಜೆಪಿ ರಿಲೇಟೆಡ್ ಮತ್ತು ಆ ಗೌರ್ಮೆಂಟ್ ಮತ್ತೆ ಬಂದ್ರೆ ಯಾವ ಯಾವ ಸೆಕ್ಟರ್ ಮತ್ತು ಯಾವ ಯಾವ ಸ್ಟಾಕ್ಸ್ ತುಂಬಾನೇ ಅಪ್ವರ್ಡ್ ಪ್ರೊಜೆಕ್ಟರ್ ನಾವು ನೋಡಬಹುದು, ಅದನ್ನೆಲ್ಲ ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ದಯವಿಟ್ಟು ಆ ವಿಡಿಯೋನ ನೀವು ನೋಡಿ. ಸೊ ಅಗೇನ್ ಲೈಕ್ ಬಿಜೆಪಿ ಕಳೆದ 10 ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ತುಂಬಾನೇ ಚೇಂಜ್ ಮಾಡಿತು. ಸೊ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಮತ್ತು ಯಾವ ಸ್ಟಾಕ್ಸ್ ಗಳನ್ನ ನಾವು ಪಿಕ್ ಮಾಡಬೇಕು ಅಂತ ನಾವು ನೋಡಕ್ ಹೋದರೆ, ಲೈಕ್ ಫಸ್ಟ್ ಐ ವಿಲ್ ಗೋ ವಿತ್ ದ ರೈಲ್ವೆ ಸೆಕ್ಟರ್. ಸೊ ರೈಲ್ವೆ ಸೆಕ್ಟರ್ ಗಳಲ್ಲಿ ತುಂಬಾನೇ ಕಂಪನೀಸ್ ಗಳಿವೆ, ಬಟ್ ನಾವು ಎಲ್ಲ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಸೊ ಇವತ್ತು ನಾನು ಈ ಸ್ಮಾಲ್ ಕೇಸ್ ಅಲ್ಲಿ ಕೇವಲ 10 ಸ್ಟಾಕ್ಸ್ ಗಳನ್ನ ಅಷ್ಟೇ ಮಾಡಿದೆ. ಯಾಕಂದ್ರೆ ತುಂಬಾ ಸ್ಟಾಕ್ಸ್ ಅಥವಾ ನಮ್ಮ ಜಾಸ್ತಿ ಪೋರ್ಟ್ಫೋಲಿಯೋದಲ್ಲಿ ನಮಗೆ ಸ್ಟಾಕ್ಸ್ ಗಳಿದ್ರೆ ಅದನ್ನ ಟ್ರ್ಯಾಕ್ ಮಾಡೋದು ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ಮಿನಿಮಲಿಸ್ಟಿಕ್ ಸ್ಟಾಕ್ಸ್ ಗಳನ್ನ ನಾವು ಪಿಕ್ ಮಾಡ್ತೀವಲ್ಲ ಅಷ್ಟೇ ನಮಗೆ ಅದಕ್ಕೆ ಟೈಮ್ ಕೊಡೋದು ಮತ್ತು ಅದರ ಬಗ್ಗೆ ರಿಸರ್ಚ್ ಮಾಡೋದು ತುಂಬಾನೇ ಈಸಿ ಆಗಿರುತ್ತೆ. ಸೊ ರೈಲ್ವೆ ಸೆಕ್ಟರ್ ಅಲ್ಲಿ ನಾನ್ ಮೋಸ್ಟ್ಲಿ ಬೇರೆ ಬೇರೆ ಕಂಪನೀಸ್ ಗಳಿವೆ. ಸೊ ಲೈಕ್ ನೀವು ಐ ಗೋ ವಿತ್ IRFC. ಸೊ ನೀವು IRFC ಕಳೆದ ಅನಾಲಿಸಿಸ್ ಅನ್ನ ನಾನು ಮಾಡಿದ್ದೇನೆ. ಸೊ ಪ್ರತಿಯೊಂದು ಕಂಪನಿನ ಅನಾಲಿಸಿಸ್ ಅನ್ನ ಮಾಡ್ಕೊಂತ ಕುಳಿತರೆ ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ರೈಲ್ವೆ ಸೆಕ್ಟರ್ ಅಲ್ಲಿ ಅಥವಾ ನೀವೇನಾದ್ರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಸೊ ಐ ವಿಲ್ ಆಡ್ ಓನ್ಲಿ 2 ಕಂಪನೀಸ್ ಇನ್ ದಿಸ್. ನಾನು IRFC ನ ಹಾಕಲ್ಲ, RVNL ಹಾಕ್ತೇನೆ. ಅದನ್ ಬಿಟ್ಟು ನೆಕ್ಸ್ಟ್ ನಮ್ಗೆ ಪ್ಯಾಸೆಂಜರ್ ಸೆಕ್ಟರ್ ಮತ್ತು ಫ್ರೈಟ್ ಅಂತಂದ್ರೆ ಗೂಡ್ ಸೆಕ್ಟರ್ ಇಂದ ನಮ್ಗೆ ರೈಲ್ವೆ ಇಂಡಸ್ಟ್ರಿಗೆ ತುಂಬಾನೇ ಜಾಸ್ತಿ ಇನ್ಕಮ್ ಬರೋದ್ರಿಂದ, ಸೊ ಅಲ್ಲಿ ನಾನು ಜುಪಿಟರ್ ವ್ಯಾಗನ್ JWL ಈ ಕಂಪನಿನ ನಾನು ಇಲ್ಲಿ ಆಡ್ ಮಾಡ್ತೇನೆ. ಸೊ ಇದನ್ ಬಿಟ್ಟು ನೀವು ತಿತಾಗರ್ ರೈಲ್ ಸಿಸ್ಟಮ್ಸ್ ಅನ್ನ ಕನ್ಸಿಡರ್ ಮಾಡಬಹುದು. ಅದನ್ ಬಿಟ್ಟು ನೆಕ್ಸ್ಟ್ ಎಕ್ರಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಆ ಕಂಪನಿನ ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ಮತ್ತು TWL ತಿತಾಗರ್ JWL ಇವೆಲ್ಲ ಕಂಪನೀಸ್ ಗಳನ್ನ ನೀವು ಇಲ್ಲಿ ಆಸ್ ಎ ಸೆಲೆಕ್ಟ್ ಮಾಡಬಹುದು. ಸೊ ನಾನು ರೈಲ್ವೆ ಸೆಕ್ಟರ್ ಅಲ್ಲಿ ಇವು 2 ಕಂಪನಿನ ಇಲ್ಲಿ ಆಡ್ ಮಾಡಿದೆ. ಸೊ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ದ ರೋಡ್, ದಟ್ ಇಸ್ ಹೈವೇ ಸೆಕ್ಟರ್. ಸೊ ಹೈವೇ ಸೆಕ್ಟರ್ ಅಲ್ಲಿ ನಾನು ಇಲ್ಲಿ ಆಲ್ರೆಡಿ ಲಿಸ್ಟ್ ಮಾಡಿ ಇಟ್ಟಿದ್ದೇನೆ. ಇಷ್ಟು ಕಂಪನೀಸ್ ಗಳ ಆಪ್ಷನ್ಸ್ ನಮ್ಗಿದೆ. ಲೈಕ್ IRB ಇನ್ಫ್ರಾ ಅಂಡ್ L&T ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮ್ಯಾನ್ ಇನ್ಫ್ರಾ ಅಂಡ್ HG ಇನ್ಫ್ರಾ ಇಂಜಿನಿಯರಿಂಗ್ ಲಿಮಿಟೆಡ್. ಸೊ ನೀವು ಇಲ್ಲಿ
ನೋಡ್ಬೋದು ಪ್ರತಿ ಡೀಟೇಲ್ಸ್. ನೀವೇನಾದ್ರೂ ಯಾವ್ದಾದ್ರು ಕಂಪನಿ ಬಗ್ಗೆ ನೀವು ರಿಸರ್ಚ್ ಮಾಡಿದ್ರೆ ಈ ಸ್ಕ್ರೀನರ್ ವೆಬ್ಸೈಟ್ ಇದೆಲ್ಲ, ಸೊ ಇಲ್ಲಿ ನೀವು ಚೆಕ್ ಮಾಡಬಹುದು. ಸೊ IRB ಇನ್ಫ್ರಾ ಏನಿದೆಲ್ಲ, ಸೊ ಇಟ್ ಈಸ್ ರೇಂಜ್ ಸ್ವಲ್ಪ ಜಾಸ್ತಿ PE ಇದೆ, ಅದಕ್ಕೋಸ್ಕರ ನಾನು ಇದನ್ನ ಇಲ್ಲಿ ನೋಡಲ್ಲ. ಸೊ ನೆಕ್ಸ್ಟ್ IRB ಬಿಟ್ಟು ನನಗೆ ಬೇರೆ ಯಾವ್ದು ಆಪ್ಷನ್ ಇದೆ ಅಂದ್ರೆ ಮ್ಯಾನ್ ಇನ್ಫ್ರಾ. ಸೊ ಮ್ಯಾನ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. ಸೊ ದಿಸ್ ಈಸ್ ಇನ್ ಐಡಿಯಲ್ PE, ಬಟ್ ಸೇಲ್ಸ್ ಗ್ರೋತ್ ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಮಾರ್ಕೆಟ್ ಇದು ಸ್ಟಾಕ್ ಕರೆಕ್ಷನ್ ಆಗ್ತಾ ಇದೆ. ಸೊ ನಾನು ಇದನ್ನ ಕೂಡ ಚೂಸ್ ಮಾಡಲ್ಲ. ಅದನ್ನ ಬಿಟ್ಟು HG ಇನ್ಫ್ರಾ ನೋಡೋಣ. ಜಿ ಇನ್ಫ್ರಾ ಇಂಜಿನಿಯರಿಂಗ್ ಲಿಮಿಟೆಡ್. ಓಕೆ, ROCE ROE ಗುಡ್, ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಇಸ್ 1.85, ತುಂಬಾ ಚೆನ್ನಾಗಿದೆ. EPS is 82, ಸ್ಟಾಕ್ PE is 19, ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಅಂದ್ರೆ ಲೈಕ್ 10,000 crore ಮಾರ್ಕೆಟ್ ಕ್ಯಾಪ್ ಇದ್ರೆ ಲೈಕ್ ಇಟ್ ಇಸ್ ಆಲ್ಮೋಸ್ಟ್ ಮೇಕಿಂಗ್ ಸೇಲ್ಸ್ ಆಫ್ 5,000 crores ಪರ್ ಇಯರ್ ನೋಡಬಹುದು. ಲೈಕ್ 5,000 crores. ಇಲ್ಲಿ ನಾವು ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಕ್ ಹೋದ್ರೆ ರಿಸರ್ವ್ಸ್ ಗುಡ್, ರಿಸರ್ವ್ಸ್ ಲೆಸ್, ಬಾರೋಯಿಂಗ್ಸ್, ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಇದೆ, ಪ್ರಮೋಟರ್ ಡಿಕ್ರೀಸ್ ಆಗ್ತಾ ಇಲ್ಲ. ಸೊ ಐ ವಿಲ್ ಕನ್ಸಿಡರ್ ದಿಸ್ ಇನ್ ಮೈ ಸ್ಮಾಲ್ ಕೇಸ್. HG ಇನ್ಫ್ರಾ ಏನ್ ಬರ್ತಾ ಇಲ್ಲ, HG BSc. ಓಕೆ 541019 410 HG ಯಾಕೆ ಬರ್ತಿಲ್ಲ, ಇದ್ಯಾಕೆ ಬರ್ತಿಲ್ಲ? HG ಇನ್ಫ್ರಾ, ಓಕೆ HGI ಇನ್ಫ್ರಾ, ಸಾರಿ ಇದನ್ನ ಕೊಟ್ಟರು GI. ಓಕೆ, ಈ ಕಂಪನಿನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದೆ. ಇದು ರೋಡ್ ಸೆಗ್ಮೆಂಟ್ ಅಲ್ಲಿ. ಇದನ್ ಬಿಟ್ಟು L&T ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದನ್ ಬಿಟ್ಟು ಲೈಕ್ ಮ್ಯಾನ್ ಇನ್ಫ್ರಾ ಕೂಡ ಇದೆ. ಸೊ ಮ್ಯಾನ್ ಇನ್ಫ್ರಾ ನೀವು ನೋಡಕ್ ಹೋದ್ರೆ ನಾವು ಚೆಕ್ ಮಾಡಿದ್ವಲ್ಲ ಮ್ಯಾನ್ ಇನ್ಫ್ರಾ. ಓಕೆ, ಮ್ಯಾನ್ ಇನ್ಫ್ರಾ ನೀವು ನೋಡ್ಬೋದು. ಓಕೆ, ಇಟ್ ಈಸ್ ಆಲ್ಸೋ ಇನ್ ದಟ್ ರೇಂಜ್ 7,500 crore, ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಅನ್ನ ನಾವಿಲ್ಲಿ ಕೊಡ್ಬೇಕಾಗತ್ತೆ. ಸೇಲ್ಸ್ ಗ್ರೋತ್ ಯಾಕೋ ಮೈನಸ್ ಅಲ್ಲಿದೆ, ಸೊ ಇದು ಬೇಡ. ಸೊ ನೆಕ್ಸ್ಟ್ ನಾವು L&T ನ ಚೆಕ್ ಮಾಡೋಣ. ಓಕೆ, Larsen and Toubro Limited. Okay, 5 lakh crore companies. It's one of the large cap company. Okay, ನೀವು ಬೇಕಾದ್ರೆ ಕನ್ಸಿಡರ್ ಮಾಡಬಹುದು, ಬಟ್ ಐ ಕನ್ಸಿಡರ್ ಓನ್ಲಿ ಒನ್ ಕಂಪನಿ ಫ್ರಮ್ ದಿ ರೋಡ್. ನೆಕ್ಸ್ಟ್ ಸೆಕ್ಟರ್ ಯಾವ್ದಪ್ಪ ನಾನು ಚೂಸ್ ಮಾಡ್ತಾ ಇದ್ದೇನೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ. ಸೊ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಆಗಿರ್ಬೋದು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು, ಪ್ರತಿ ಒಂದನ್ನು ನಾವು ಇಲ್ಲಿ ನೋಡಬಹುದು. ಸೊ ನಮ್ಗೆ ತುಂಬಾನೇ ಆಪ್ಷನ್ಸ್ ಗಳಿವೆ ಎಲೆಕ್ಟ್ರಿಕಲ್ ಸೆಗ್ಮೆಂಟ್ ಅಲ್ಲಿ. ಲೈಕ್ ನೀವು ಟಾಟಾ ಮೋಟರ್ಸ್ ಕನ್ಸಿಡರ್ ಮಾಡಬಹುದು, ಮಹೀಂದ್ರ ಅಂಡ್ ಮಹೀಂದ್ರ ಕನ್ಸಿಡರ್ ಮಾಡಬಹುದು. ಸೊ ಅದನ್ ಬಿಟ್ಟು ನೀವು ಎಲೆಕ್ಟ್ರಾ ಗ್ರೀನ್ ಟೆಕ್ ಕಂಪನಿನ ಕನ್ಸಿಡರ್ ಮಾಡಬಹುದು. ಸೊ ಇದನ್ ಬಿಟ್ಟು ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ JBM ಆಟೋ, ಆ ಕಂಪನಿನ ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ಸೊ ಲೈಕ್ Tata Motors in the last 1 year, this company performed very well. So ನೀವು ನೋಡಬಹುದು last 1 year ರಿಟರ್ನ್ ಕೂಡ ತುಂಬಾ ಚೆನ್ನಾಗಿದೆ. Look at the stock PE. It is very ideal range. It is the best range to enter. So ಅದಕ್ಕೋಸ್ಕರ ನಾನು ಟಾಟಾ ಮೋಟಾರ್ಸ್ ನ ಇಲ್ಲಿ ಆಡ್ ಮಾಡ್ತೇನೆ. ಸೊ ಮಹೀಂದ್ರ ಅಂಡ್ ಮಹೀಂದ್ರಾಗೆ ನೀವು ಕಂಪೇರ್ ಮಾಡಿದ್ರೆ, ಬಟ್ ಇಲ್ಲೇ ಪಿಯರ್ಸ್ ಅಲ್ಲಿ ನೀವು ಹೋದ್ರೆ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ನಾವು ಇಲ್ಲೇ ನೋಡಬಹುದು. ಇಲ್ಲಿಲ್ಲ ಮಹೀಂದ್ರ. ಒಲೆಕ್ಟ್ರಾ ಗ್ರೀನ್ ಟೆಕ್ ಇದೆ. ಒಲೆಕ್ಟ್ರಾ ಗ್ರೀನ್ ಟೆಕ್ PE ನ ನೋಡಿ, ಲೈಕ್ ಇಟ್ಸ್ 190 ಟೈಮ್ಸ್ ಪ್ರೀಮಿಯಂ ನ ನಾವು ಕೊಡಬೇಕು. ಯಾಕಂತಂದ್ರೆ ಗ್ರೀನ್ ಲೈಕ್ ಎಲೆಕ್ಟ್ರಿಕ್ EV ಸೆಗ್ಮೆಂಟ್ ಏನಿದೆ ಅಲ್ಲ, ಇದು 1 ವರ್ಷ 2 ವರ್ಷ 5 ವರ್ಷ ಇರುವ ಸೆಗ್ಮೆಂಟ್ ಅಲ್ಲ. ಇಟ್ ವಿಲ್ ಬಿ ಇನ್ ದ ರೇಂಜ್ ಆಫ್ 15 to 20 years. ಅಂದ್ರೆ ನೆಕ್ಸ್ಟ್ 20 years ವರೆಗೂ ಈ ಸೆಗ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಫ್ಯೂಚರ್ ಅನ್ನ ಪ್ರೆಡಿಕ್ಟ್ ಮಾಡಿ ಜನ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸ್ವಲ್ಪ PE ಜಾಸ್ತಿ ಇದೆ. ಸೊ ಮಹೀಂದ್ರ ಅಂಡ್ ಮಹೀಂದ್ರ ನೋಡಿದ್ರೆ ಮಹೀಂದ್ರ ಅಂಡ್ ಮಹೀಂದ್ರ ಲಿಮಿಟೆಡ್, ಇದು ಕೂಡ ಆಟೋ ಸೆಕ್ಟರ್ ಅಲ್ಲಿ ಇದೆ. ಇದ್ರ PE ನೋಡಿ 28 ಅಂಡ್ ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಇಸ್ 2.31. ಸ್ವಲ್ಪ ನನಗೆ ಕಂಪೇರ್ ಟು ಟಾಟಾ ಮೋಟರ್ಸ್ ಇದು ಸ್ವಲ್ಪ ಓವರ್ ವ್ಯಾಲಿಡ್ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಇದನ್ನ ಚೂಸ್ ಮಾಡಲ್ಲ. ಅಂಡ್ ನೆಕ್ಸ್ಟ್ ಇನ್ ಎಲೆಕ್ಟ್ರಿಕ್ ಸೆಗ್ಮೆಂಟ್ ಅಲ್ಲಿ ಒಲೆಕ್ಟ್ರಾ ಗ್ರೀನ್ ಟೆಕ್ ಮತ್ತು JBM ಆಟೋ. ಸೊ JBM ಆಟೋದನ್ನ ನಾವು ಇಲ್ಲಿ ರಿಸರ್ಚ್ ಮಾಡಕ್ ಹೋದ್ರೆ ಇಟ್ ಇಸ್ 130. ಸೊ ಯಾವುದೇ EV ಸೆಗ್ಮೆಂಟ್ ಕಂಪನೀಸ್ ಗಳನ್ನ ನೀವು ನೋಡಿದ್ರೆ ಆಲ್ಮೋಸ್ಟ್ ಅವೆಲ್ಲ ಸ್ವಲ್ಪ ಇವಾಗ ಓವರ್ ವ್ಯಾಲಿಡ್ ಅನ್ಸುತ್ತೆ. ಬಟ್ ಇಫ್ ಯು ಆರ್ ಲುಕಿಂಗ್ ಫಾರ್ ದ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಂದ ನೀವು ನೋಡಿದ್ರೆ ನಮ್ಗೆ ಇದು ಗುಡ್, ವಿ ಕ್ಯಾನ್ ಎಂಟರ್. ಸೊ ಇನ್ವೆಸ್ಟರ್ಸ್, ಓಕೆ, ಐ ಕನ್ಸಿಡರ್ JBM ಆಟೋ ಲಿಮಿಟೆಡ್. ಓಕೆ, ಎಷ್ಟು 5 ಕಂಪನಿ ಆಯ್ತು. ಸೊ ನೆಕ್ಸ್ಟ್ ಸೆಕ್ಟರ್ ಯಾವ್ದಪ್ಪ ಅಂತಂದ್ರೆ ರಿನ್ಯೂಯಬಲ್ ಎನರ್ಜಿ ಕಡೆ ನಮ್ಮ ದೇಶನೇ ಹೋಗ್ತಾ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಗಳಿವೆ. ಲೈಕ್ KPI ಗ್ರೀನ್ ಆಗಿರ್ಬೋದು, JSW ಗ್ರೀನ್ ಎನರ್ಜಿ ಇದೆ, ಅದಾನಿ ಗ್ರೀನ್ ಎನರ್ಜಿ ಇದೆ, ಟಾಟಾ ಪವರ್ ಇದೆ, ತುಂಬಾನೇ ಸ್ವಲ್ಪ ಇದು ಬೇರೆ ಬೇರೆ ಕಂಪನೀಸ್ ಗಳಿವೆ. ಸೊ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಬಹುದು. ಸೊ ನಾನು ಇಲ್ಲಿ KPI ಗ್ರೀನ್ ಮತ್ತು ಪ್ರಾಜ್ ಇಂಡಸ್ಟ್ರೀಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. KPI ಗ್ರೀನ್ ಮತ್ತು ಪ್ರಾಜ್. ಸೊ ನೀವು ಕೇಳಿದ್ರೆ ಇಲ್ಲ ಗೊತ್ತಿಲ್ಲ, ಎಷ್ಟು ಜನ ಕೇಳಿದಾರ. ಸೊ ನಿಮ್ಗೆ ಡೀಟೇಲ್ಸ್ ಗೊತ್ತಿರ್ಬೋದು. ಪ್ರಾಜ್ ಇಂಡಸ್ಟ್ರೀಸ್. ಓಕೆ, ಸೊ ವಿ ಹ್ಯಾವ್ added almost 7 companies. Next ಎಲೆಕ್ಟ್ರಿಕ್ ಸೆಗ್ಮೆಂಟ್ ಆಯ್ತು, ರಿನ್ಯೂಯಬಲ್ ಎನರ್ಜಿ ಆಯ್ತು.
ನೀವು ರಿನ್ಯೂವಬಲ್ ಎನರ್ಜಿಯಲ್ಲಿ ನಾನು 2 ಕಂಪನಿ ಹಾಕಿದೆ. ನೀವು ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಟಾಟಾ ಪವರ್ ಇದೆ, JSW ಗ್ರೀನ್ ಎನರ್ಜಿ ಇದೆ, ಸೊ ಅದಾನಿ ಗ್ರೀನ್ ಎನರ್ಜಿ ಇದೆ, ತುಂಬಾನೇ ಆಪ್ಷನ್ಸ್ ಗಳಿವೆ. ಸೊ ನೀವು ಯಾವ್ದು ಬೇಕು ಅದನ್ನ ನೀವು ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. PSLA ಲೈಕ್ ಹೆಡ್ ಕ್ವಾರ್ಟರ್ಡ್ ಇನ್ ಪುಣೆ, ಇಥೆನಾಲ್. ಓಕೆ, ಸೊ ಲೈಕ್ ಅದಾನಿ ಗ್ರೀನ್ ಎನರ್ಜಿ. ಸೊ ಅದಾನಿ ಗ್ರೀನ್ ಎನರ್ಜಿ ಸೆಕ್ಟರ್ ಅಲ್ಲಿ ನೀವು ಬಂದ್ರೆ ಇಲ್ಲಿ ಪಿಯರ್ಸ್ ಅಂತ ಕೊಡಿದ್ರೆ ನೋಡಿ. ಸೊ ಇಲ್ಲಿ ನಾವು ಅದಾನಿ ಪವರ್ ಇದೆ, ಟಾಟಾ ಪವರ್ ಇದೆ, JSW ಗ್ರೀನ್ ಎನರ್ಜಿ ಇದೆ. ಸೊ ನೀವು ಕಂಪ್ಯಾರಿಸನ್ ಮಾಡಬಹುದು. ಲೈಕ್ ಅದಾನಿ ಪವರ್ P13, ಮಾರ್ಕೆಟ್ ಕ್ಯಾಪ್ ನೋಡಿ, ಸೇಲ್ಸ್ ನೋಡಿ, ಡಿವಿಡೆಂಡ್ ಈಲ್ಡ್ಸ್ ನೋಡಿ, ಮತ್ತೆ ಕ್ವಾರ್ಟರ್ ರಿಸಲ್ಟ್ಸ್ ಪ್ರತಿ ಒನ್ ಕ್ವಾರ್ಟರ್ ಟು ಒನ್ ಕ್ವಾರ್ಟರ್ ಅದನ್ನ ಕಂಪ್ಯಾರಿಸನ್ ಮಾಡಿ ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತಲ್ಲ ಅದನ್ನ ಒಂದ್ಸಲ ನೀವು ಸ್ಮಾಲ್ ಕೇಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಲ್ಲ, ಬಟ್ ಅಟ್ಲೀಸ್ಟ್ ಒಂದು ಪ್ರಾಕ್ಟೀಸ್ ಆದ್ರೂ ಮಾಡಿ. ಯಾಕಂದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾನು ಡೈರೆಕ್ಟ್ಲಿ ಎರಡು ಯಾಕೆ ಪಿಕ್ ಮಾಡ್ತಾ ಇದ್ದೇನೆ ಅಂದ್ರೆ ಆಲ್ರೆಡಿ ಈ ಕಂಪನಿ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಇದನ್ ಬಿಟ್ಟು ಗ್ಯಾಸ್ ಪೈಪ್ಲೈನ್. ಸೊ ನಮ್ಗೆ ನರೇಂದ್ರ ಮೋದಿ ಎಷ್ಟೋ ಸಲ ತಮ್ಮ ಭಾಷಣಗಳಲ್ಲಿ ಹೇಳಿದ್ದಾರೆ, ನಾನು ಪ್ರತಿಯೊಂದು ಮನೆಗೆ ಗ್ಯಾಸ್ ಕನೆಕ್ಷನ್ ನಾನು ಕೊಡಬೇಕು ಅಂತ. ಸೊ ಆಲ್ರೆಡಿ ಅವರು 32 crore ಮನೆಗಳಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ ದ ಲಾಸ್ಟ್ 10 years. ಸೊ ಮತ್ತೆ ಅವರ ಅಧಿಕಾರಕ್ಕೆ ಬಂದ್ರೆ ಇದನ್ನ ಮುಂದುವರಿಸ್ತಾ ಹೋಗ್ತಾರೆ. ಸೊ ಗ್ಯಾಸ್ ಕನೆಕ್ಷನ್ ಅಲ್ಲಿ ನೀವು ನೋಡಿದ್ರೆ ಕೆಲವೊಂದು ನಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಗಳಿದೆ. ಇಲ್ಲಿ ಗೇಲ್ ಒಂದು ಒಳ್ಳೆಯ ಪ್ರಾಮಿನೆಂಟ್ ಕಂಪನಿ ಇದೆ. ಸೊ ಇಂದ್ರಪ್ರಸ್ಥ ಗ್ಯಾಸ್ ಕೂಡ ಒಂದಿದೆ, ಅದಾನಿ ಟೋಟಲ್ ಗ್ಯಾಸ್ ಇದೆ. ಸೊ ಇದನ್ ಬಿಟ್ಟು ಮಹಾನಗರ್ ಗ್ಯಾಸ್ ಇದೆ. ಸೊ ಗೇಲ್ ಕಂಪನಿನ ನೀವು ನೋಡಿದ್ರೆ ಗೇಲ್ ಇಂಡಿಯಾ ಲಿಮಿಟೆಡ್. ಸೊ ಲುಕ್ ಎಟ್ ದಿಸ್ ಇಸ್ ಇನ್ ದ ರೇಂಜ್ ಆಫ್ 1,34,000 crore ಮಾರ್ಕೆಟ್ ಕ್ಯಾಪ್. ಸ್ಟಾಕ್ PE ವೆರಿ ಗುಡ್. ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ 1 point. ಲೈಕ್ ಕೆಲವೊಂದು ಮಾರ್ಕೆಟ್ ಕ್ಯಾಪ್ ಕೆಲವೊಂದು ಕಂಪನಿಗೆ ಮಾರ್ಕೆಟ್ ಕ್ಯಾಪ್ ಸೇಲ್ಸ್ ನ ನೀವು ನೋಡಿದ್ರೆ 5 times 4 times ಜಾಸ್ತಿ ಇದೆ. ಬಟ್ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು ಮಾರ್ಕೆಟ್ ಕ್ಯಾಪ್. ಲೈಕ್ 1,34,000 crore ಮಾರ್ಕೆಟ್ ಕ್ಯಾಪ್ ಇದ್ರೆ. ಸೊ ದೇ ಆರ್ ವರ್ಷಕ್ಕೆ ಅವರು ಆಲ್ಮೋಸ್ಟ್ ಲೈಕ್ 1,30,000 crore ಸೇಲ್ಸ್ ಗಳನ್ನ ಅವ್ರು ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ನಾಟ್ ಎಟ್ ಆಲ್ ಓವರ್ ವ್ಯಾಲಿಡ್ ಲುಕಿಂಗ್ ಫಾರ್ ಮೀ. ಸೊ ಇಂಡಸ್ಟ್ರಿ PE ಗಿಂತ ಸ್ಟಾಕ್ PE ಎಷ್ಟು ಕಮ್ಮಿ ಇದೆ ಅದನ್ನ ನೋಡಿ ಇಲ್ಲಿ. ಸೊ ಕ್ವಾರ್ಟರ್ಲಿ ಸೇಲ್ಸ್ ಗಳನ್ನ ನೀವು ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಲಾಸ್ಟ್ 4 quarters 32 ಸ್ವಲ್ಪ ಇಲ್ಲಿ ಕಡಿಮೆ ಬಂದಿದೆ, ನೋ ಪ್ರಾಬ್ಲಮ್. 33, 32. OPM ಇದು ಒಂದೇ ನನಗೆ ಇಲ್ಲಿ ಕೆಲವೊಂದ್ಸಲ ಇವ್ರ ಕಂಪನಿ ಮೇಲೆ ಪ್ರಾಬ್ಲಮ್ ಅನಿಸುತ್ತೆ. 1%. ಕೆಲವೊಂದ್ಸಲ ಇವ್ರು ಕಾನ್ಸ್ಟೆಂಟ್ OPM ಇರಲ್ಲ. ಸೊ ಕ್ವಾರ್ಟರ್ಲಿ ಬಿಟ್ಟು ಇಯರ್ಲಿ OPM ಈಸ್ ಓಕೆ, ಬಟ್ ದಿಸ್ ಇಸ್ ಡಿಕ್ರೀಸ್ಡ್ ಇಯರ್. ರಿಸರ್ವ್ಸ್ ಕೂಡ ಇದ್ರ ಚೆನ್ನಾಗಿದೆ, ಬಾರೋಯಿಂಗ್ಸ್ ಕೂಡ ಕಡಿಮೆ ಇದೆ, ಗುಡ್ ಪ್ರಮೋಟರ್ ಹೋಲ್ಡಿಂಗ್. ಸೊ ಐ ಹ್ಯಾವ್ ಗೇಲ್ ಇನ್ ಇಟ್ ಇನ್ ದಿಸ್ ಸ್ಮಾಲ್ ಕೇಸ್. ಗೇಲ್ ಬಿಟ್ಟು ನೆಕ್ಸ್ಟ್ ಕಂಪನಿ ಯಾವ್ದಪ್ಪ ನಾನು ಇದರಲ್ಲಿ ಆಡ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಇಂದ್ರಪ್ರಸ್ಥ ಗ್ಯಾಸ್ ಇದೆ. ಇಂದ್ರಪ್ರಸ್ಥ ಗ್ಯಾಸ್, ಸಾರಿ ಇಟ್ಸ್ ನಾಟ್ ಮೆಡಿಕಲ್, ಇಂದ್ರಪ್ರಸ್ಥ ಗ್ಯಾಸ್. ಓಕೆ, ಇಲ್ಲಿ ಸೇಲ್ಸ್ ಸ್ವಲ್ಪ ಕಡಿಮೆ ಇದೆ. ಸೊ ಇದನ್ ಬೇಡ. ಇಲ್ಲಿ PS ಅಲ್ಲಿ ನಾವು ನೋಡಿದ್ರೆ ಮಹಾನಗರ್ ಗ್ಯಾಸ್ ಅನ್ನ ನಾವು ನೋಡಬಹುದು. ಓಕೆ, ಐ ಚೂಸ್ ಮಹಾನಗರ್ ಗ್ಯಾಸ್, MGL. ಓಕೆ, ಸೊ ಬೇರೆ ಬೇರೆ ಆಪ್ಷನ್ಸ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಸೆಮಿಕಂಡಕ್ಟರ್ ಸೆಗ್ಮೆಂಟ್. ಸೊ ಸೆಮಿಕಂಡಕ್ಟರ್ ನಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವುದೇ ಕಂಪನೀಸ್ ಇನ್ನೂ ಇಲ್ಲ. ಲೈಕ್ ದೇ ಆರ್ ಪಾರ್ಟ್ನರಿಂಗ್ ವಿತ್ ಅದರ್ ಕಂಪನೀಸ್ ಅಂಡ್ ದೇ ಆರ್ ಟ್ರೈಂಗ್ ಟು ಮೇಕ್ ದ ಸೆಮಿಕಂಡಕ್ಟರ್ ಚಿಪ್ಸ್. ಬಟ್ ನೀವು ಮಾರ್ಕೆಟ್ ಅಲ್ಲಿ ನೋಡಕ್ ಹೋದ್ರೆ ಇಂಡಿವಿಜುವಲ್ ಆಗಿ ಸೆಮಿಕಂಡಕ್ಟರ್ ಕಂಪನೀಸ್ ನಮ್ಮಲ್ಲಿ ಯಾವ್ದು ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದರಲ್ಲಿ ರೇಸ್ ಅಲ್ಲಿ ಸ್ವಲ್ಪ ಮುಂದೆ ಇರೋದು ಯಾರಪ್ಪ ಅಂತಂದ್ರೆ CG ಪವರ್. ಸೊ CG ಪವರ್ ಅಂತ ಒಂದು ಕಂಪನಿ ಇದೆ. ಅವು ದೇ ಆರ್ ಗುಡ್ ಇನ್ ಮೇಕಿಂಗ್ ದ ಸೆಮಿಕಂಡಕ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾನು ಅದನ್ನ ಇಲ್ಲಿ ಆಡ್ ಮಾಡ್ತೇನೆ. ಸೊ CG ಪವರ್. ಓಕೆ, CG ಪವರ್ ಲೈಕ್ ಎಷ್ಟು ಕಂಪನಿ? 3, 4, 5. ಸೊ ವಿ ಹ್ಯಾವ್ ಆಡೆಡ್ ಆಲ್ಮೋಸ್ಟ್ 10 ಕಂಪನೀಸ್, ನಾಟ್ 10. ಎಸ್, 10 ಕಂಪನಿ ಸಾಕು. ಸೊ ಇಷ್ಟು ಕಂಪನೀಸ್ ನಮ್ಮ ಹತ್ರ ಇದ್ರೆ ನಾವು ಇದನ್ನ ಟ್ರ್ಯಾಕ್ ಮಾಡಬಹುದು. ಮತ್ತು ಪ್ರತಿಯೊಂದು ಕಂಪನಿ ಬಗ್ಗೆ ರಿಸರ್ಚ್ ಮತ್ತೆ ಅವ್ರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಏನ್ ಬರುತ್ತಲ್ಲ ಅವಾಗ ನಾವು ಅನಾಲಿಸಿಸ್ ಮಾಡಕ್ಕೆ ನಮ್ಮ ಹತ್ರ ಟೈಮ್ ಇರುತ್ತೆ. ಸೊ ತುಂಬಾನೇ ಜಾಸ್ತಿ ಕಂಪನೀಸ್ ಇದೆ ಅಂತೇಳಿ ಎಲ್ಲ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ಕೆ ಆಗಲ್ಲ. ಸೊ ನೀವು ಬೇಕಾದ್ರೆ ಇದನ್ನ ನೀವು ಇಲ್ಲಿ ನಾನು ಇಕ್ವಿವೇಟೆಡ್ ಅಂತ ಕೊಟ್ಟಿದ್ದೀನಿ. ಸೊ ನೀವು ಬೇಕಾದ್ರೆ ಈ ಒಂದ್ ಸ್ಟಾಕ್ ಅನ್ನ ಕಡಿಮೆ ಮಾಡಬಹುದು, ಒಂದ್ ಸ್ಟಾಕ್ ಅನ್ನ ಜಾಸ್ತಿ ಮಾಡಬಹುದು. ಸೊ ನಿಮ್ಗೆ ಯಾವ ರೀತಿ ಕಸ್ಟಮೈಸಬಲ್ ನೀವು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರಲ್ಲ, ಸೊ ಆ ರೀತಿ ನೀವು ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಸ್ಮಾಲ್ ಕೇಸ್ ಅನ್ನ ನೀವು ಮಾಡಬಹುದು. ಲೈಕ್ ನೀವು ಮಾರ್ಕೆಟ್ ಕ್ಯಾಪ್ ಮೇಲೆ ನೀವು ಏನಾದ್ರೂ ವೇಟೇಜ್ ಅನ್ನ ಕೊಟ್ರೆ ಇದು ಇಷ್ಟು ಬರುತ್ತೆ. ಸೊ ಕಸ್ಟಮ್ ವೇಟೇಜ್ ನೀವು ಕೊಡ್ಬೋದು. ಸೊ ಐ ಪ್ರಿಫರ್ ಡೂ ಇಟ್ ಇನ್ ಇಕ್ವಿವೇಟೆಡ್. ಸೊ ಎವ್ರಿ ಮಂತ್ 10 ಸ್ಟಾಕ್ಸ್ ಗಳನ್ನ ನಾನು ಇದನ್ನ ಪರ್ಚೇಸ್ ಮಾಡ್ತಾ ಹೋದ್ರೆ, ಸೊ ವಿ ವಿಲ್ ವೇಟ್ ಫಾರ್ 1 year. ಅದಾದ್ಮೇಲೆ ನೋಡೋಣ ನಮ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅಂತ. ಸೊ ನಾನು ಇದನ್ನ ಇಲ್ಲಿ ಸೇವ್ ಮಾಡ್ತೇನೆ. ಸೊ ಇವತ್ತಿಲ್ಲಿ ನೋಡಬಹುದು May 26, 2024 ಇವತ್ತು ನಾನು ಈ ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ನೀವು ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಾನು ಕೆಲವೊಂದು ಸ್ಮಾಲ್ ಕೇಸ್ ಗಳನ್ನ ನನ್ನ ಪ್ರಾಕ್ಟೀಸ್ ಗೋಸ್ಕರ ಈ ರೀತಿ ಕ್ರಿಯೇಟ್ ಅನ್ನ ಮಾಡ್ತಿದ್ದೇನೆ. ಸೊ ಇಲ್ಲಿ ನೀವು ನೋಡಿದ್ರೆ ಲೈಕ್ ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ನೆಕ್ಸ್ಟ್ ಜೆನ್ ಸ್ಮಾಲ್ ಕೇಸ್. ಸೊ ನಾನು ಇದ್ರ ಮೇಲೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಅಂದ್ರೆ
ನೆಕ್ಸ್ಟ್ ಜನರೇಷನ್ಗೆ ಯಾವ ಸ್ಟಾಕ್ಸ್ ಗಳನ್ನ ನಾವು ಪಿಕ್ ಮಾಡಬಹುದು. ಸೊ ಇದನ್ನ ನಾನು March 4th ಮಾಡಿದೆ, March, April, May, ಲೈಕ್ ಇಟ್ಸ್ ಆಲ್ಮೋಸ್ಟ್ 2 months now. ಸೊ ಇಟ್ ಈಸ್ ಗಿವಿಂಗ್ ಮಿ 3.32 ರಿಟರ್ನ್ಸ್. ಸೊ ನೀವೇನಾದ್ರೂ ನೋಡಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಇಲ್ಲಿ ನೋಡ್ಬೋದು. ಸೊ ಇಲ್ಲ ಅಂದ್ರೆ ನೀವು, ನಾನು ಅದ್ರ ಮೇಲೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಅದರ ಲಿಂಕ್ ಅನ್ನ ಇಲ್ಲಿ ಕೊಡ್ತೀನಿ, ಅದನ್ನು ಕೂಡ ನಾವು ನೋಡ್ಬೋದು. ಸೊ ಲೈಕ್ ಇದು ದೀಪಾವಳಿ ಇದ್ದಾಗ ನಾನು ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿದೆ. ಸೊ ಅದರ್ ರಿಟರ್ನ್ಸ್ ಲೈಕ್ ಇಟ್ಸ್ November to 18% ಅಂಡ್ ಹ್ಯಾಪಿ ದಸರಾ ಸ್ಮಾಲ್ ಕೇಸ್. ಆವಾಗ ನಾನು ದಸರಾ ಇದ್ದಿನ ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್, ಅದು ಲೈಕ್ ಇಟ್ಸ್ ಗಿವಿಂಗ್ ಆಲ್ಮೋಸ್ಟ್ 14% ರಿಟರ್ನ್. ಬಟ್ ಬೆಸ್ಟ್ ಸ್ಮಾಲ್ ಕೇಸ್ ಸ್ಟಿಲ್ ನಾವು ವಿಚ್ ಐ ಹ್ಯಾವ್ ಕ್ರಿಯೇಟೆಡ್ ಇಸ್ ಟೈಮ್ ಪಾಸ್ ಕಮ್ಯುನಿಟಿ ಕ್ಲಬ್ ಪೋರ್ಟ್ಫೋಲಿಯೋ. ಇದನ್ನ ನಾನು October 16ಗೆ ನನ್ನ ಪ್ರಾಕ್ಟೀಸ್ ಗೋಸ್ಕರ ನಾನು ಕ್ರಿಯೇಟ್ ಮಾಡಿದ್ದೆ. ಸೊ ಲೈಕ್ ಇಫ್ ಯು ಸಿ ನೌ November, December, Jan, Feb, March, April, May. ಸೊ ಇಟ್ಸ್ ಆಲ್ಮೋಸ್ಟ್ 7 months. ಇಟ್ ಈಸ್ ಗಿವಿಂಗ್ ಮೀ 60% ರಿಟರ್ನ್ಸ್. ಸೊ ನಾನು ಇದನ್ನ 1 year ಗೋಸ್ಕರ ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿದೆ. ಸೊ ಆಲ್ರೆಡಿ 60% ರಿಟರ್ನ್ ನನಗೆ ಬಂದೆ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ನಾವು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಇದನ್ನ ನಾನು ಒಂದು ಸ್ಟಡಿ ಅಥವಾ ನನ್ನ ಅನಾಲಿಸಿಸ್ ಗೋಸ್ಕರ ನಾನು ಇದನ್ನ ಈಗ ಸದ್ಯಕ್ಕೆ ಕ್ರಿಯೇಟ್ ಮಾಡಿ ಇಟ್ಟಿದ್ದೇನೆ. ಸೊ ಮುಂದೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸೊ ಇದನ್ನು ನಾವು ಟ್ರ್ಯಾಕ್ ಮಾಡಬಹುದು. ಸೊ ಇದೇ ರೀತಿ ನೀವು ನಿಮ್ಮ ಅನಾಲಿಸಿಸ್ ಗಳನ್ನ ನೀವು ಮಾಡ್ತಿರ್ಬೇಕಾದ್ರೆ ಈ ರೀತಿ ಸ್ಮಾಲ್ ಕೇಸ್ ಗಳನ್ನ ಕ್ರಿಯೇಟ್ ಅನ್ನ ಮಾಡಿ ಇಡಿ. ಸೊ ಇದರಿಂದ ನಿಮ್ಮ ಪ್ರಾಕ್ಟೀಸ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಬರ್ತಾ ಹೋಗುತ್ತೆ. ಸೊ ಇದನ್ನ ಬಿಟ್ಟು ಈ ಸ್ಟಾಕ್ಸ್ ಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಸ್ಟಾಕ್ಸ್ ಗಳು ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ಆ ಎಲ್ಲ ಸ್ಟಾಕ್ಸ್ ಗಳನ್ನ ನನಗೆ ತಿಳಿಸಿ. ಸೊ ಇದರಿಂದ ಬೇರೆಯವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನನ್ನ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಮತ್ತು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.